ನಮಸ್ಕಾರ ಬಾಂಧವರೇ. ದರಖಾಸ್ತು ಅಳತೆಗೆ ಸಂಬಂಧಪಟ್ಟಂತೆ ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಿಗರು, ತಾಲೂಕು ಭೂಮಾಪಕರ ಒಂದು ಗುಂಪು ರೆಡಿ ಆಗ್ತದೆ. ನಂತರ ಸಮಿತಿಯ ಪೂರ್ವಭಾವಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಅಧ್ಯಕ್ಷರು, ತಹಸೀಲ್ದಾರರು, ಸಮಿತಿಯ ಎಲ್ಲ ಸದಸ್ಯರು, ವಿಷಯ ನಿರ್ವಾಹಕರು, ಗ್ರಾಮ ಲೆಕ್ಕಾಧಿಕಾರಿಗಳು, ರಾಜಸ್ವ ತಾಲೂಕು ಭೂಮಾಪಕರು, ವಿಷಯ ನಿರ್ವಾಹಕರು, ಶಿರಸ್ದಾರರು ಹಾಗೂ ಇತರೆ ಸಿಬ್ಬಂದಿ ಹಾಜರಿರ್ತಾರೆ. ಸಭೆಯಲ್ಲಿ ಎಲ್ಲ ಕಡತಗಳನ್ನು ಸ್ಥಳ ಪರಿಶೀಲನೆ ಮತ್ತು ಅಳತೆಗೆ ನೀಡಬೇಕು ಅಂತ ನಿರ್ಣಯ ಆಗುತ್ತೆ. ಅದರಂತೆ ಸಂಬಂಧಪಟ್ಟ ಎಲ್ಲ ಕಡತಗಳನ್ನು ರಾಜಸ್ವ ನಿರೀಕ್ಷಕರಿಗೆ ಕೊಡ್ತಾರೆ. ರಾಜಸ್ವ ನಿರೀಕ್ಷಕರು ಎಲ್ಲ ಕಡತಗಳನ್ನು ಪಡೆದ ನಂತರ ಅವರ ಬಳಿ ಇರತಕ್ಕಂಥ ವೃತ್ತವಾರು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅವುಗಳನ್ನ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡಿ ಒಂದು ಪೂರ್ವಭಾವಿ ಸಭೆ ಕರೀತಾರೆ. ಇದರಲ್ಲಿ ರಾಜಸ್ವಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಾಲೂಕು ಭೂಮಾಪಕರು ಭಾಗಿಯಾಗ್ತಾರೆ. ಇವರು ಪರಸ್ಪರ ಚರ್ಚಿಸ್ಬಿಟ್ಟು ಹೇಗೆ ನಾವು ಕಾರ್ಯರೂಪಗೊಳ್ಳಬೇಕು ಅಂತ ಚರ್ಚಿಸ್ತಾರೆ. ನಂತರ ಗ್ರಾಮ ಲೆಕ್ಕಾಧಿಕಾರಿಗಳು ಅರ್ಜಿಗಳನ್ನ ಪಡೆದು ಅದರಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗೂ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಪಹಣಿನ ಲಗತ್ ಮಾಡ್ತಾರೆ. ಸೊ ಯಾವುದೇ ಕಡತ ಅಳತೆಗೆ ಭಾಗಿಯಿರೋ ಬಗ್ಗೆ ರೆಕಾರ್ಡ್ ರೂಮ್ನಲ್ಲಿ ಪರಿಶೀಲನೆ ಮಾಡ್ಕೊತಾರೆ. ಸೊ ಸಾಧ್ಯವಾದರೆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅಳತೆಗೆ ತೊಂದರೆ ಆಗಬಾರ್ದು ಅಂತ ಬೇಲಿ ಗಿಡಗಳನ್ನ ತೆಗಿಲಿಕ್ಕೆ ರೈತರಿಗೆ ಸೂಚನೆಯನ್ನ ನೀಡ್ತಾರೆ. ತಾಲೂಕು ಭೂಮಾಪಕರು ಏನು ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟ ಗ್ರಾಮ ನಕಾಶೆ ತಗೊಂತಾರೆ ಹಾಗೂ ಅಕರ್ಬಂಧ ವಿಸ್ತೀರ್ಣ, ಪಾಣಿ ವಿಸ್ತೀರ್ಣವನ್ನು ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಈ ಸರ್ವೆ ನಂಬರ್ಲಿ ಹೊಸ ಸರ್ವೆ ನಂಬರ್ ಆಗಿದ್ರೆ ಅದರ ಟಿಪ್ಪಣಿಗಳು ತಗೊಂತಾರೆ. ಅದರದ್ದು ಒಂದು ಯಾವುದೇ ಒಂದು ಸ್ಕೇಲ್ ಪ್ರಮಾಣಕ್ಕೆ ಅದನ್ನ ನಕ್ಷೆ ತಯಾರು ಮಾಡ್ಕೊತಾರೆ. ಹಾಗೂ ಅಭಿಲೇಖಯದಲ್ಲಿ ಯಾವುದೇ ಕಡತ ದುರಸ್ತಿ ಭಾಗಿ ಇದೆಯಾ ಎಂಬ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತಾರೆ. ಸೊ ಇದೆಲ್ಲ ಆದ ನಂತರ ರಾಜಸ್ವಕರು, ಗ್ರಾಮ ಲೆಕ್ಕಾಧಿಕಾರಿಗಳು, ತಾಲೂಕು ಭೂಮಾಪಕರು ಇಂಥ ದಿವಸ ನಾವು ಅಳತೆಗೆ ಬರ್ತೀವಿ ಅಂತ ಒಂದು ಸೂಚನೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಗ್ರಾಮ ಸಹಾಯಕರ ಬಳಿಗೆ ಡಂಗೂರ ಸಾರಿಸಲಿಕ್ಕೆ ತಿಳಿಸ್ತಾರೆ. ಅದರಂತೆ ಗ್ರಾಮ ಸಹಾಯಕ ಇಂಥ ದಿವಸ ಅಳತೆಗೆ ಬರ್ತಾ ಇದ್ದೀವಿ, ತಾವು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಜಮೀನು ಬಳಿ ಹಾಜರಿರಬೇಕು ಅಂತ ಡಂಗೂರ ಸಾರಿಸ್ತಾರೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.